ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಯಾವ ನಂಬರ್ ಲಿಂಕ್ ಆಗಿದೆ ಸರ್ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ ಕೆಲವರದ್ದು ಯಾವ ರೀತಿ ಆಗಿದ್ದಿರತ್ತೆ ಅಂದ್ರೆ, ನಮ್ಮ ಒಂದು ಆಧಾರ್ ಕಾರ್ಡ್ಗೆ ನಮ್ಮ ಮನೆಯಲ್ಲಿರುವಂತ ಪೇರೆಂಟ್ಸ್ ಗಳ ನಂಬರ್ ಲಿಂಕ್ ಆಗಿರುತ್ತೆ. ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿತ್ತು ಅಂದ್ರೆ, ಇವತ್ತು ನಮ್ಮ ಮನೆಯಲ್ಲಿರುವಂತ ನಮಗೆ ತಂದೆ ತಾಯಿ ಆಗಿರುವುದು, ಅಣ್ಣ ತಮ್ಮಂದಿರ ಮೊಬೈಲ್ ನಂಬರ್ ಕೊಟ್ಟು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತೀವಿ. ಅವರಿಗೆ OTP ಅನ್ನ ಹೋಗ್ತಾ ಇರತ್ತೆ. ಇವಾಗ ನಾವು ಸ್ವಂತ ನಮ್ಮ ಒಂದು ಮೊಬೈಲ್ ನಂಬರೇನೆ ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೋಬೇಕಾಗಿದೆ ಸರ್. ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು, ಜೊತೆಗೆ ಯಾವ ಒಂದು ನಂಬರ್ ಲಿಂಕ್ ಆಗಿದೆ ನನ್ನ ಆಧಾರ್ ಕಾರ್ಡ್ಗೆ ಅನ್ನುವಂಥದ್ದು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು. ಯಾವ ರೀತಿಯಾಗಿ ತಿಳ್ಕೊಂಡು ಯಾವ ರೀತಿಯಾಗಿ ನೀವು ಒಂದು ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆನಾ. ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿಂದ UID ಅಂತ ಅಷ್ಟೇ ಟೈಪ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಗೆ ನೀವು ಪ್ರವೇಶವನ್ನ ಪಡಿಬೇಕಾಗ್ತದೆ. ಇಲ್ಲಿಂದ ನಾನೇನ್ ಮಾಡ್ತೀನಿ, UID ಅನ್ನುವಂಥದ್ದು ಇರುತ್ತೆ, ಮೈ ಆಧಾರ್ ಅಂತ ಇರುತ್ತೆ, ಗೆಟ್ ಆಧಾರ್ ಅಂತ ಇದಿರುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಜೊತೆಗೆ ಆಧಾರ್ ಅಪ್ಡೇಟ್ ಸರ್ವಿಸ್ ಗಳು ಕೂಡ ಇದಿರುತ್ತೆ. ಸಪೋಸ್ ಆಧಾರ್ ಅಪ್ಡೇಟ್ ಸರ್ವಿಸ್ ಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ನಾನು ಮಾಡಿಲ್ಲ, ಏನ್ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಓಕೆ, ಅದನ್ನ ಬಿಟ್ಟು ಬೇರೆ ಲಿಂಕ್ ಪ್ರಕಾರ ಹೋಗೋಣ ಅಂತ ಅದನ್ನ ಎರರ್ ಬರ್ತಾ ಇದೆ. ವಾಪಸ್ ಕ್ಲಿಕ್ ಮಾಡ್ಕೋತಾ ಇದೀನಿ. ಇಲ್ಲಿಂದ ಮೈ ಆಧಾರ್ ಮೇಲೆ ಅಥವಾ UID ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಈ ಒಂದು ಪೇಜ್ ಅನ್ನು ನಾನು ಇಂಗ್ಲಿಷ್ ಒಳಗಡೆ ವೆಲ್ಕಮ್ ಅಂತ ಬಂದಿರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನಮಗೆ ಒಂದು ಪೇಜ್ ನಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ಕೂಡ ಎರರ್ ಬರ್ತಾ ಇದೆ. ವಾಪಸ್ ಮತ್ತೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಓಕೆ, ಅವೆಲ್ಲ ಓಕೆ, ಅವಾಗ ಏನ್ ಮಾಡ್ಕೋತೀನಿ ಅಂದ್ರೆ, ನಾನು ಲಾಸ್ಟಿಗೆ ಬಂದ್ಬಿಟ್ಟಿಲ್ಲ, ಚೆಕ್ ಆಧಾರ್ ಅಪ್ಡೇಟ್ ಒಂದು ಸ್ಟೇಟಸ್ ಅಂತ ಇರುತ್ತೆ. ಯಾವ್ದಾದ್ರ ಮೇಲೆ ಒಂದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಆ ಒಂದು ಎರರ್ ಅನ್ನ ತೆಗೆದು ಬೇರೆ ವೆಬ್ಸೈಟ್ ಗೆ ಲಿಂಕ್ ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ. ನಾನು ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಈ ರೀತಿಯಾಗಿ ಓಪನ್ ಮಾಡ್ಕೋತಾ ಇದೀನಿ. ಯಾವ್ದು ಓಪನ್ ಆಗುತ್ತೆ ಅದರಲ್ಲಿ ನಾವು ರೈಟ್ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳೋಣ. ಸರ್ವಿಸ್ ಕೆಲವೊಂದು ಟೈಮ್ ಬಿಸಿ ಆಗಿರುತ್ತೆ. ಓಕೆ, ಇದನ್ನು ಕೂಡ ಎರರ್ ಬರ್ತಾ ಇದೆ, ಇದು ಎರರ್ ಬರ್ತಾ ಇದೆ, ಇದು ಎರರ್ ಬರ್ತಾ ಇದೆ. ಇದು ಇಂಗ್ಲಿಷ್ ಅಲ್ಲಿ ತಗೊಳ್ಳೋಣ, ಯಾವ್ದು ಎರರ್ ಬರುತ್ತೆ ನೋಡೋಣ. ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದು ಬಂತು. ಓಕೆ, ವಾಪಸ್ ಇದನ್ನ ತಗೊಂಡಿದೀವಿ. ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಬರ್ತಾ ಇರತ್ತೆ, ಅಂದ್ರೆ ಅಪ್ಡೇಟ್ ಆಧಾರ್ ಮಾಡ್ಕೋಬಹುದು. ಚೆಕ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅನ್ನ ನೋಡ್ಕೋಬಹುದು. ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ನೋಡಬಹುದು. ನಿಮ್ಮ ಅಡ್ರೆಸ್ ಕೂಡ ನೀವು ಅಪ್ಡೇಟ್ ಮಾಡ್ಲಿಕ್ಕೆ ಇಲ್ಲಿಂದ ಅವಕಾಶ ಇದ್ದಿರುತ್ತೆ ನೋಡಬಹುದು. ಜೊತೆಗೆ ಆಧಾರ್ ಎನ್ರೋಲ್ಮೆಂಟ್ ಅಂಡ್ ಅಪ್ಡೇಟ್ ಒಂದು ಚಾರ್ಜಸ್ ಕೂಡ ಚೆಕ್ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ಎನ್ರೋಲ್ಮೆಂಟ್ ಅಪ್ಡೇಟ್ ಒಂದು ಫಾರ್ಮ್ ಕೂಡ ತಗೋಬಹುದು. ಜೊತೆಗೆ ಇಲ್ಲಿಂದ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ಕೋಬಹುದು. ಕೆಳಗಡೆ ಬರುತ್ತೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು, ಆಧಾರ್ ಕಾರ್ಡ್ PVC ಆರ್ಡರ್ ಮಾಡಬಹುದು. ಜೊತೆಗೆ ಮೊಬೈಲ್ ನಂಬರ್ಗೆ ಯಾವ್ದು ಲಿಂಕ್ ಆಗಿದೆ ಅನ್ನೋದು ಕೂಡ ನೀವು ಆಧಾರ್ ವೆರಿಫಿಕೇಶನ್ ಮಾಡ್ಕೋಬಹುದು. ಇಲ್ಲಿಂದ ವೆರಿಫೈ ರಿಜಿಸ್ಟರ್ ಮೊಬೈಲ್ ನಂಬರ್ ಅವ್ರ ಇಮೇಲ್ ID ಕೂಡ ನೀವು ಇಲ್ಲಿಂದ ಮೊದಲನೇ ಯಾವ ನಂಬರ್ ಲಿಂಕ್ ಆಗಿದೆ ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಅಂತೇಳಿ ಈ ಒಂದು ಸರ್ವಿಸ್ ಮೇಲೆ ಹೋಗಿ ನೀವೇನ್ ಮಾಡಬಹುದು, ಚೆಕ್ ಅನ್ನ ಮಾಡ್ಕೋಬಹುದು. ವೆರಿಫೈ ರಿಜಿಸ್ಟರ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ. ಓಕೆನಾ. ಇಲ್ಲ ಸರ್, ನಾನು ಆಧಾರ್ ಕಾರ್ಡ್ಗೆ ಬುಕ್ ಮಾಡಬೇಕಾಗಿದೆ ಅಂದ್ರೆ, ನನ್ನ ಒಂದು ಮೊಬೈಲ್ ನಂಬರ್ ಚೇಂಜಸ್ ಮಾಡ್ಕೋಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿ ಕೆಳಗಡೆ ನೋಡ್ತಾ ಇದೀವಿ ನಾವು, ಕೆಳಗಡೆ ಬುಕ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ ದ ಪೋರ್ಟಲ್ ಅಂತ ಬರುತ್ತೆ. ನಾವೇನ್ ಮಾಡಬಹುದು ಅಂದ್ರೆ, ಈಗ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗದೇನೆ ನಾವು ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸೋ ಮುಖಾಂತರ, ಯಾಕಂದ್ರೆ ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಪಾಳೆ ಹಚ್ಚಿ ಕೆಲಸವನ್ನ ಮಾಡ್ಕೋಬೇಕಾಗ್ತದೆ. ನೀವು ಮೊಬೈಲ್ ಫೋನ್ ನಲ್ಲೇ ಈ ಒಂದು ಅಥೆಂಟಿಕೇಶನ್, ಈ ಒಂದು ಆಧಾರ್ ಕಾರ್ಡಿನ ಒಂದು ಸಹಾಯದಿಂದ, ಪೋರ್ಟಲ್ ಸಹಾಯದಿಂದ ನೀವು ಒಂದು ಅಪಾಯಿಂಟ್ಮೆಂಟ್ ಗೆ ಅರ್ಜಿಯನ್ನು ಸಲ್ಲಿಸಿ, ಆ ಒಂದು ಅಂದ್ರೆ ನಿಮ್ಗೆ ಯಾವ ಒಂದು ಡೇಟಿಗೆ ಅಲ್ಲಿ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಗೆ ಹೋಗಬೇಕಾಗಿದೆ ಅದೇ ಒಂದು ಡೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಅವತ್ತಿನ ದಿನ ನಿಮಗೆ ಕೊಟ್ಟಿರುವಂತ ಅಪಾಯಿಂಟ್ಮೆಂಟ್ ಟೈಮಿಗೆ ಹೋಗಿ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಅನ್ನ ಹೋಗಿ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು ಕೇವಲ 5 ನಿಮಿಷದಲ್ಲಿ. ಅಂದ್ರೆ ಈಗ ಇದು ಏನ್ ಕಾನ್ಸೆಪ್ಟ್ ಅಪ್ಪ ಅಂದ್ರೆ, ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಗೆ ಹೋಗಿ ನಾವು ಪಾಳೆ ಹಚ್ಚಿ ಕೆಲಸವನ್ನ ಮಾಡ್ಕೋಬೇಕಾಗ್ತದೆ. ಆ ಒಂದು ಪಾಳೆ ಹಚ್ಚು ಅಂತ ಟೈಮ್ ನನ್ನ ಕಡೆ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಒಂದು ಅಪಾಯಿಂಟ್ಮೆಂಟ್ ಗೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿಕೊಂಡು ₹50 ಚಾರ್ಜಸ್ ಇರುತ್ತೆ. ಆ ಒಂದು ಅಮೌಂಟ್ ಅನ್ನ ಪೇಮೆಂಟ್ ಮಾಡಿ ಒಂದು ಸ್ಲಿಪ್ ಬರುತ್ತೆ, ಆ ಒಂದು ಪ್ರಿಂಟ್ ಅನ್ನ ತಗೊಂಡೋಗಿ ಕರೆಕ್ಟ್ ನಿಮ್ಗೆ ಅಪಾಯಿಂಟ್ಮೆಂಟ್ ಇರುವಂತಹ ಡೇಟಿಗೆ ನೀವೇನ್ ಮಾಡಬಹುದು, ಟೈಮು ಮತ್ತೆ ಡೇಟಿಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಿ ನೀವು ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು. ಇದನ್ನ ಲಾಗಿನ್ ಮಾಡ್ಕೋಬೇಕಾಗಿದೆ ಅಂದ್ರೆ ವಿತ್ OTP ಅಂತ ಬಂದಿರುತ್ತೆ, ಅಥವಾ ನೀವು ವಿತೌಟ್ ಇಮೇಲ್ OTP ಮುಖಾಂತರ ಕೂಡ ಲಾಗಿನ್ ಆಗ್ಬಹುದು. ನಿಮ್ಮ ಹೆಸರು ಹಾಕಿ, ಮೊಬೈಲ್ ನಂಬರ್ ಹಾಕಿ, ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಇದರ ಕೆಳಗಡೆ ಜಾಗ ಬರುತ್ತೆ, ಅಲ್ಲಿಂದನೂ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬಹುದು. ಅವಾಗ ನಾನು ಏನ್ ಮಾಡ್ತಾ ಇದ್ದೇನೆ, ಹೆಸರು ಮತ್ತೆ ಮೊಬೈಲ್ ನಂಬರು, ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್
ಕೋಡ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಸೆಂಡ್ OTP ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನೀವು ಕೊಟ್ಟಿರುವಂತಹ ಒಂದು ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ಈ ಒಂದು ಪೇಜ್ ಅನ್ನ ಅಥೆಂಟಿಕೇಶನ್ ಮಾಡಿಕೊಂಡು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ, ಸಂಪೂರ್ಣವಾಗಿ ಹಾಕಿದ ನಂತರ ಅಥೆಂಟಿಕೇಶನ್ ವಿತ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಈ ರೀತಿಯಾಗಿರುವಂತಹ ಅಪಾಯಿಂಟ್ಮೆಂಟ್ ಪೋರ್ಟಲ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಏನ್ ಸಮಸ್ಯೆ ಆಗ್ಬಿಡುತ್ತೆ ನಿಮ್ಗಂದ್ರೆ, ಇಷ್ಟೊತ್ತನ ವಿಡಿಯೋ ನೋಡಿ ಬಂದಿರ್ತೀವಿ ಸರ್, ಇಲ್ಲಿ ಬಂದಿಂದ ನಮ್ಮ ಊರಿನ ಒಂದು ಅಪಾಯಿಂಟ್ಮೆಂಟ್ ಒಂದು ಏನು ಕಾಣಿಸಾಕತ್ತಿಲ್ಲ ರೀ ಸರ್, ನಾವು ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸ್ಬಿಡತ್ತೆ. ಈಗ ನೋಡ್ಬೋದು, ಯಾಕೆ ನಾನು ಕೂಡ ಸರ್ಚ್ ಮಾಡ್ಕೋತೀನಿ. ಇಲ್ಲಿಂದ ಇದರ ಮೇಲೆ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸೆಲೆಕ್ಟ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಏನ್ ಯಾವ್ದಕ್ಕೋಸ್ಕರ ಈ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದೀರಿ ಅಂತ ಕೇಳತ್ತೆ. ಅವಾಗ ರೆಸಿಡೆನ್ಸಿಯಲ್ ಇಂಡಿಯನ್ ಅವರಾಗಿರ್ತೀವಿ. ಇಲ್ಲಿಂದ ನಿಮ್ಮ ಒಂದು ಏಜ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಬಿಟ್ವೀನ್ 5 ವರ್ಷದ ಒಳಗಿದ್ರೆ ಇದನ್ನು ಸೆಲೆಕ್ಷನ್ ಮಾಡಿ. ಆದರೆ 5 ವರ್ಷದಿಂದ 18 ವರ್ಷ ಇತ್ತು ಅಂದ್ರೆ ಇದರ ಮೇಲೆ ಚೇಂಜ್ ಮಾಡಿ. ಇಲ್ಲ ಸರ್, ನಾನು 18 ವರ್ಷ ಮೇಲ್ಪಟ್ಟವರಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಸಪೋಸ್ ಬಿಟ್ವೀನ್ 5 ರಿಂದ 18 ವರ್ಷ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಕೆಳಗಡೆ ಸರ್ವಿಸ್ ಟೈಪ್ ಅಂತ ಬರುತ್ತೆ. ಇದರಲ್ಲಿ ನೀವೇನ್ ಮಾಡಬಹುದು, ಹೊಸದಾಗಿ ಎನ್ರೋಲ್ಮೆಂಟ್ ಮಾಡ್ಕೋಬಹುದು. ಅಪ್ಡೇಟ್ ನಿಮ್ಮ ಒಂದು ಡೆಮೋಗ್ರಫಿ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಇದೇ ಒಂದು ಆಪ್ಷನ್ಸ್ ಅನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಮಾಡಿದ ನಂತರ ಕೆಳಗಡೆ ನಾನೇನ್ ಮಾಡ್ತಾ ಇದೀನಿ, ಪ್ರೊಸೀಡ್ ಫಾರ್ ದ ಒಂದು ಸೆಂಟರ್ ಅನ್ನ ಪರಿಶೀಲನೆ ಮಾಡಿ ಅಂತ ಹೇಳುತ್ತೆ. ಅವಾಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಮಾಡಿದ ನಂತರ ಇಲ್ಲಿಂದ ಪಿನ್ ಕೋಡ್ ನಂಬರ್ ಬರುತ್ತೆ. ಓಕೆನಾ, ಪಿನ್ ಕೋಡ್ ನಂಬರ್ ಹಾಕಿ ನಾವೇನ್ ಮಾಡಬಹುದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಹೌದಾ, ನಾನೇನ್ ಮಾಡ್ತೀನಿ, ಇಲ್ಲಿಂದ ಪಿನ್ ಕೋಡ್ ಅಂದ್ರೆ ನಿಮ್ಮ ಒಂದು ಊರಿನ ಅಥವಾ ನಿಮ್ಮ ಒಂದು ತಾಲೂಕಿನ ಅಥವಾ ನಿಮ್ಮ ಒಂದು ಜಿಲ್ಲೆಯ ಪಿನ್ ಕೋಡ್ ಅನ್ನ ನೀವು ಸಂಪೂರ್ಣವಾಗಿ ಇಲ್ಲಿಂದ ಹಾಕೋಬಹುದು. ನಾನು ಏನ್ ಮಾಡ್ತಾ ಇದೀನಿ, ನಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕಿನ ಒಂದು ಪಿನ್ ಕೋಡ್ ಅನ್ನ ಸಂಪೂರ್ಣವಾಗಿ ಇಲ್ಲಿಂದ ಹಾಕೋತಾ ಇದೀನಿ. ಓಕೆನಾ, ಓಕೆ, ನೋಡಬಹುದು ಈ ರೀತಿಯಾಗಿ ನಾವು ಪಿನ್ ಕೋಡ್ ಹಾಕಿ ಸರ್ಚ್ ಅನ್ನ ಮಾಡ್ಕೊಂಡಾಗ ಆಧಾರ್ ಸೇವಾ ಕೇಂದ್ರಗಳು ಕೂಡ ನಾವೇನ್ ಮಾಡಬಹುದು, ಈ ರೀತಿಯಾಗಿ ಸರ್ಚ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದ್ದಿರತ್ತೆ. ಅವಾಗ ಕೆಳಗಡೆ ಏನ್ ಮಾಡ್ಕೋಬಹುದು ನಾವು, ಅಥವಾ ನಿಯರೆಸ್ಟ್ ಅಂತ ಕೂಡ ನಾವು ಚೆಕ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಬುಕ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ನಮ್ಮ ಒಂದು ಆಧಾರ್ ಕಾರ್ಡಿನ ಸೇವಾ ಕೇಂದ್ರಗಳು ಕೂಡ ಸಂಪೂರ್ಣವಾಗಿ ಬಂದಿರತ್ತೆ. ಬಂದ ನಂತರ ನಾವು ಇದನ್ನ ಬುಕ್ ಮಾಡ್ಕೋಬೇಕಾಗಿದೆಯಲ್ಲ ಸರ್ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಓಕೆ, ಈ ರೀತಿಯಾಗಿ ಒಂದು ಆಪ್ಷನ್ಸ್ ಬರ್ತಾ ಇದೆ. ಡಿಯರ್ ರೆಸಿಡೆನ್ಸಿಯಲ್ ಏನೋ ಒಂದು ಬರ್ತಾ ಇದೆ. ಆಫ್ಟರ್ ಸಮ್ ಟೈಮ್ ಆಮೇಲೆ ಪ್ರಯತ್ನ ಮಾಡಿ ಅಂತ ಬರುತ್ತೆ. ಒಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದ್ ಸರ್ತಿ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೀವೇನ್ ಮಾಡ್ಬೇಕು, ಆಧಾರ್ ಕಾರ್ಡ್ ನಿಮ್ಮ ಒಂದು ಪಿನ್ ಕೋಡ್ ನಂಬರ್ ಹಾಕಿ ನೀವು ಚೆಕ್ ಮಾಡ್ಕೊಂಡು ಇನ್ನೊಂದು ಫಾರ್ಮ್ ಬರುತ್ತೆ, ಅದನ್ನ ಓಪನ್ ಮಾಡಿದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ತುಂಬಿದ ಮೇಲೆ ಅಂದ್ರೆ ಸ್ವಲ್ಪ ಎರರ್ ಬರ್ತಾ ಇದೆ, ಸರ್ವರ್ ಸ್ವಲ್ಪ ಸ್ಲೋ ಇರಬಹುದು, ಸಂಪೂರ್ಣವಾಗಿ ಬರುತ್ತೆ. ಬಹಳಷ್ಟು ಈಸಿ ಆಗಿರುವಂತದ್ದು. ಜಸ್ಟ್ ನಿಮ್ ಪಿನ್ ಕೋಡ್ ನಂಬರ್ ಹಾಕಿದ ನಂತರ ನೀವೇನ್ ಮಾಡಬಹುದು, ಇಲ್ಲಿ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ನೀವು ಮೊಬೈಲ್ ನಂಬರ್ ಅನ್ನ ಚೇಂಜಸ್ ಅನ್ನ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಎಲ್ಲ ತರದ ಒಂದು ಆಪ್ಷನ್ಸ್ ಗಳು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ನಿಮಗೆ ಬೇಕಾಗಿರುವಂತಹ ಒಂದು ಸರ್ವಿಸ್ ಗಳನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ತಗೋಬಹುದು. ಗೊತ್ತಾಗಿದೆ, ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು, ಈ ಒಂದು ವೆಬ್ಸೈಟ್ ಗೆ ಬಂದು ನೀವು ಸಂಪೂರ್ಣವಾಗಿ ಒಂದು ಪರಿಶೀಲನೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಇಲ್ಲಿಂದ ಬುಕ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಚೆಕ್ ಒಂದು ಆಧಾರ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು, ಇದೇ ರೀತಿಯಾಗಿ ನಾವೇನು ಆಗ್ಲೇ ಹೋಗಿದ್ದೀವಲ್ಲ ಅದೇ ರೀತಿಯಾಗಿ ಅಪಾಯಿಂಟ್ಮೆಂಟ್ ಗೆ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ. ಇದೇ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಆಧಾರ್ ಕಾರ್ಡ್ ಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕೇವಲ 5 ನಿಮಿಷದಲ್ಲಿ ಆಧಾರ್ ಕಾರ್ಡ್ ಗೆ ನಿಮ್ಗೆ ಯಾವ ಒಂದು ಡೇಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಆ ಒಂದು ಡೇಟಿಗೆ ಹೋಗಿ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಸ್ವಲ್ಪ ಅಲ್ಲಿ ಎರರ್ ಬರ್ತಾ ಇದೆ, ನೀವು ಪ್ರಯತ್ನ ಮಾಡಿ ಪಿನ್ ಕೋಡ್ ನಂಬರ್ ಹಾಕಿ. ಆದ್ರೂ ಬರಲಿಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆಧಾರ್ ಕಾರ್ಡ್ ಸೇವಾ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ನೀವು ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ